ಎಷ್ಟೋ ಜನಗಳಿಗೆ ಈ ಮನಸ್ಸಿಗೆ ನೋವನ್ನು ಒಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತಿರುತ್ತೆ. ಸೊ ಮನಸ್ಸಿಗೆ ನೋವನ್ನು ಒಪ್ಪಿಸ್ಕೊಂಡ್ರೆ ಆಲ್ಮೋಸ್ಟು ನಿಮಗೆ ಆ ಒಂದು ನೋವಿಂದ ಹೊರಗಡೆ ಬಂದಂತೆ ಅರ್ಥ. ಎಷ್ಟೋ ಜನ ನೋವನ್ನು ಒಪ್ಪಿಸ್ಕೊಳ್ಳೋಕ್ಕಾಗ್ದಿರ ಒದ್ದಾಟದಲ್ಲಿ ಅಲ್ಲೇ ಸಿಕ್ಕಾಕೊಂಡು ಸಾಯ್ತಿರ್ತಾರೆ. ಅಂದರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ರಿಯಾಲಿಟಿಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಈ ಬದುಕಿನ ಬಗ್ಗೆ ಅರ್ಥ ಮಾಡ್ಕೊಳ್ತಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ. ಯಾರ್ಯಾರೆಲ್ಲ ಒದ್ದಾಡ್ತಿದ್ದೀರ ನೋವಲ್ಲಿ, ಯಾರಿಗೆಲ್ಲ ಮೋಸ ಮಾಡಿದ್ದಾರೆ, ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಓವರಾಲ್ ಆಗಿ ನಾನು ಈ ವಿಡಿಯೋ ಒಳಗಡೆ ನಿಮಗೆ ನಾನು ಆ ಮನಸ್ಥಿತಿಗೆ ಒಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆ್ಯಂಡ್ ಇನ್ನೊಬ್ರಿಗೆ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್, ಏನು ಆಗಿದೆಯೋ ಅದನ್ನು ಒಪ್ಕೊಳ್ಳಿ ಫಸ್ಟು. ವಾಟ್ ಎವರ್ ನಿಮ್ಗೆ ಯಾರೋ ಒಬ್ರು ಕೈ ಕೊಟ್ಟಿರ್ಬೋದು, ಮೋಸ ಮಾಡಿರ್ಬೋದು, ಏನೋ ಆಗಿರ್ಬೋದು. ಆಗಿರ್ತಕ್ಕಂಥದ್ದನ್ನು ಫಸ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ಕೊಳ್ಳೋಣ, ಅಥವಾ ಯಾರೋ ಒಬ್ರು ತೀರ್ಕೊಂಡು ಹೋಗಿದ್ದಾರೆ ಅನ್ಕೊಳ್ಳೋಣ. ಆ ಸತ್ಯನ ಫಸ್ಟ್ ಒಪ್ಪಿಸ್ಕೊಡಿ. ಎಷ್ಟೋ ಜನ ಇನ್ನೂ ಭ್ರಮೆನಲ್ಲಿರ್ತಾರೆ. ನಂಗೆ ಮಾತು ಕೊಟ್ಟಿದ್ರು ಬಿಟ್ಟು ಹೋಗಲ್ಲ ಅಂಥೇಳಿ. ಈಗ ಬಿಟ್ಟಿದ್ದಾರಲ್ಲ, ಇದು ಸತ್ಯ. ಇದು ಸತ್ಯನ ಯಾರು ಒಪ್ಕೋತಾರೆ ಅವನು ಗೆಲ್ತಾನೆ. ಸುಳ್ಳನ್ನು ಗೆಲ್ತಾನೆ, ಭ್ರಮೆನ ಗೆಲ್ತಾನೆ. ಯಾವಾಗ ಸತ್ಯನ ಒಪ್ಕೋತೀವಲ್ಲ ಆವಾಗ. ಮಾತು ಕೊಟ್ಟಿದ್ದು ನಿಜ, ಆವಾಗ ಅವಶ್ಯಕತೆಗಿತ್ತೇನೋ ಗೊತ್ತಿಲ್ಲ, ಮಾತು ಕೊಟ್ಟಿದ್ರು. ಬಟ್ ಈ ಕ್ಷಣಕ್ಕೆ ನಿಮಗೆ ಬಿಟ್ಟಿದ್ದಾರೆ. ಆ ಸತ್ಯನ ಒಪ್ಕೊಳ್ಳಿ. ಒಪ್ಪಿಸಿ ಒಂದೆರಡು ದಿನ ನೋವಾಗುತ್ತೆ, ಒಂದು ವಾರ ನೋವಾಗುತ್ತೆ. ಯಾವಾಗ ನೀವು ಸತ್ಯ ಒಪ್ಕೊಂಡಾಗ. ಯಾಕಂದರೆ ಏನಾಗಿದೆಯಲ್ಲ ಅದನ್ನು ಒಪ್ಕೋಬೇಕಲ್ಲ, ಫಸ್ಟ್ ಪರಿಸ್ಥಿತಿನ ಒಪ್ಕೋಬೇಕಾಗತ್ತೆ. ಒಪ್ಕೊಂಡ ನಂತರ ಓಕೆ ಫೈನ್, ಈಗ ಬಿಟ್ಟು ಹೋಗಿದ್ದಾರೆ, ನೆಕ್ಸ್ಟ್ ಏನು? ನಿಮಗೆ ನಿಮ್ಮದೇ ಆದ ಒಂದು ಬದುಕಿದೆಯಲ್ಲ, ಆ ಸತ್ಯನ ಒಪ್ಕೊಳ್ಳಿ. ನಿಮ್ಗೆ ಅಪ್ಪ ಅಮ್ಮ ಇದ್ದಾರೆ, ನಿಮಗೆ ತುಂಬ ಪ್ರೀತಿ ಮಾಡೋರಿದ್ದಾರೆ, ಸಂಬಂಧಿಕರಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅಥವಾ ನೀವು ಪ್ರೀತಿ ಮಾಡೋಕ್ಕೆ ನಿಮಗೊಂದು ಜೀವನ ಅಂತ ದೇವ್ರು ಕೊಟ್ಟಿದ್ದಾನೆ. ಆ ಸತ್ಯ ಫಸ್ಟ್ ಒಪ್ಕೊಳ್ಳಿ. ಆವಾಗ ನಿಮ್ಗೊಂದು ರಿಯಲೈಸೇಷನ್ ಬರುತ್ತೆ. ಎಸ್, ಇದೇನು ಅಲ್ಲ, ನನಗೆ ನನ್ನನ್ನು ಬದುಕೊಂದು ಇದೆಯಲ್ಲ ಅಂತ ಒಂದು ಅನಿಸುತ್ತೆ. ಆವಾಗ ಆ ನೋವಿಂದ ಆಚೆ ಬರೋಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ, ವಾಸ್ತವತೆ ಅರ್ಥ ಮಾಡ್ಕೊಳ್ಳಿ. ವಾಸ್ತವತೆ ಅಂತ ಹೇಳಿದ್ರೆ ಏನು ಅಂದರೆ, ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ನಡೆದಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಬೇಕು ಕ್ಲೀನಾಗಿ. ಈಗ ನಿಮ್ಮ ಕೈಯಲ್ಲಿ ಒಂದು ಗ್ಲಾಸ್ ಇರುತ್ತೆ ಅನ್ಕೊಳ್ಳೋಣ. ಈ ಕೈನಲ್ಲಿ ಗ್ಲಾಸ್ ಇದೆ, ಇದು ಸತ್ಯ, ಏನೂ ಆಗಿಲ್ಲ. ಈ ಕೆಳಗಡೆ ಬಿಸಾಕಿ, ಒಡೆದೋಗಿದೆ. ಈಗ ಗ್ಲಾಸ್ ಇತ್ತು, ಒಡೆದೋಗಿದೆ. ಒಡೆದೋಗಿರೋ ಗ್ಲಾಸ್ ಏನು ಒಡೆದೋಗಿದೆ, ಪ್ರೆಸೆಂಟಲ್ಲಿ ಒಡೆದೋಗಿದೆ. ಇತ್ತು, ನನ್ನ ಕಡೆ ಇತ್ತು ಅಂತ ಕೊರಗೋದಲ್ಲ. ಪ್ರೆಸೆಂಟಲ್ಲಿ ಒಡೆದೋಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನೆಕ್ಸ್ಟ್ ಒಂದು ಹೊಸ ತೊಗೊಳ್ಬೇಕು. ಇಲ್ಲಾಂದರೆ ಅದು ಬಿಸಾಕಿ ಡಸ್ಟ್ಬಿನ್ನಿಗೆ ಹಾಕಬೇಕು. ಇಲ್ಲ ಅಂದರೆ ಅದರಿಂದ ಕಲಿಬೇಕೇನು, ನೆಕ್ಸ್ಟ್ ಹೆಂಗೆ ಇಟ್ಕೊಬೇಕು ಅದನ್ನು ನೀಟಾಗಿ. ಯಾಕಂದರೆ ಆಲ್ರೆಡಿ ಒಡೆದು ಹೋಗಿರೋದ್ರಿಂದ ಆ ಗ್ಲಾಸ್ ಅಂತೂ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್, ಒಡೆದೋಗಿದೆ, ಆಲ್ರೆಡಿ ಅದು ಕೆಲಸ ಮುಗಿದೋಗಿದೆ, ಅದು ಆಗೋಗಿದೆ, ಏನಾಗಬೇಕಿತ್ತು ಅದು ಆಗೋಗಿದೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ. ಸೊ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ, ವಾಸ್ತವತೆ ಅಂತ ಹೇಳ್ತೀವಿ. ನೋವಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಹುಟ್ಟು ಸಾವನ್ನು ಅರ್ಥ ಮಾಡ್ಕೊಳ್ಳಿ. ಏನು ಹುಟ್ಟು ಸಾವು ಅಂತ ಹೇಳಿದ್ರೆ, ಯಾವುದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತೀವಿ, ಅಷ್ಟು ಅತಿಯಾಗಿ ಯೋಚನೆ ಮಾಡುವಂಥದ್ದು ಇದೆಯಾ ಅಂತ ನೋಡಿ. ಫಸ್ಟು ಮೂವ್ ಆನ್ ಆಗಬೇಕಷ್ಟೇ. ಬಿಕಾಸ್ ನಾವೇ ಇಲ್ಲಿ ಶಾಶ್ವತ ಅಲ್ಲ ಅಂದಮೇಲೆ ನಮಗೆ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳಾಗಲಿ, ಸಮಸ್ಯೆ ಆಗಲಿ, ಸಂದರ್ಭಗಳಾಗಲಿ, ಇದು ಯಾವುದೂ ಶಾಶ್ವತ ಅಲ್ಲ ಲೈಫಲ್ಲಿ. 2024 ಈಗ ಇದು ಹೋಗುತ್ತೆ, 25 ಬರುತ್ತೆ, 25 ಹೋಗುತ್ತೆ, 26 ಬರುತ್ತೆ. ಕರೆಕ್ಟ್. ಎವ್ರಿ ಸೆಕೆಂಡ್ ಈಸ್ ಮೈನಸ್. ಕರೆಕ್ಟ್. ಸೊ ಅಂದಮೇಲೆ ನಾವು ಶಾಶ್ವತ ಅಲ್ಲ ಅಂದಮೇಲೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದು ಸತ್ಯ ಇಲ್ಲಿ ಗೊತ್ತಾದರೆ, ನಿಮ್ಗೆ ಇಟ್ಟು ಹೋಗಿರೋ ವ್ಯಕ್ತಿಗಳಾಗಿರ್ಬೋದು, ನೋವಾಗಿರ್ಬೋದು, ನಿಮಗೆ ಬಂದಿರೋ ಪ್ರಾಬ್ಲಮ್ ಆಗಿರ್ಬೋದು, ವಾಟ್ ಎವರ್ ನಿಮಗೇನು ಕಾಡ್ತಿದೆಯಲ್ಲ ಅದು ಶಾಶ್ವತ ಅಲ್ಲ ಅಂತ ಅರ್ಥ ಇಲ್ಲಿ. ಇದನ್ನು ಯಾರು ಅರ್ಥ ಮಾಡ್ಕೋತಾರಲ್ಲ, ಅರ್ಥ ಮಾಡ್ಕೊಳ್ಳೋದು ಅಂದರೆ ಮನಸ್ಥಿತಿಗೆ ಒಪ್ಪಿಸ್ಕೊಬೇಕು. ಮನಸ್ಥಿತಿಗೆ ಒಪ್ಕೊಂಡಾಗ ಮಾತ್ರ ಮುಂದೆ ಮೂವ್ ಆಗೋಕ್ಕೆ ಸಾಧ್ಯ. ಅದು ರಿಯಾಲೈಜಿಗೆ ಅರ್ಥ ಆಗಬೇಕು. ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ಲ, ಭ್ರಮೆನಲ್ಲಿ ಇರ್ತಾರೆ. ಅಯ್ಯೋ ಇನ್ನು ಹಾಗೆ ನೀವು ಕೊರಗ್ತಾ ಕೂತ್ಕೊಂಡ್ರೆ ಯಾವುದೂ ಸರಿ ಹೋಗಲ್ಲ ಇಲ್ಲಿ. ಅವಳು ಅದು ಬಿಡಬೇಕು, ಈ ಸತ್ಯ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಷ್ಟೇ. ಅಂದಾಗ ಮಾತ್ರ ನಾವು ಮುಂದೆ ಮೂವ್ ಆನ್ ಆಗುತ್ತೆ. ಈಗ ನಿಮ್ಮ ಹತ್ರ ಗಾಡಿ ಇದೆ ಅನ್ಕೊಳ್ಳೋಣ, ಅದು ಕೆಟ್ಟೋಗಿದೆ ಅಂದಾಗ ನೀವು ಚೆನ್ನಾಗಿದ್ದಿದ್ದು ಏನಿತ್ತಲ್ಲ ಗಾಡಿ, ಆ ಭ್ರಮೆನಲ್ಲಿ ಹೋಗಬೇಡಿ. ಈ ಕೆಟ್ಟೋಗಿದೆ, ಸರಿ ಮಾಡಿಸ್ಕೊಳ್ಳಿ, ಇಲ್ಲ ಈ ಗಾಡಿ ಬಿಟ್ಟು ಬೇರೆ ಗಾಡಿ ತೊಗೊಳ್ಳಿ. ರಿಯಾಲಿಟಿ ಇದು. ಓಕೆ. ಸೊ ಜಸ್ಟ್ ನಾನು ಅರ್ಥ ಮಾಡ್ಸೋಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ? ಯಾಕಂದರೆ ಮನಸ್ಸಿಗೆ ನೋವುಗಳನ್ನು ನಾವು ಒಪ್ಪಿಸ್ಕೊಳ್ತೀವಿ, ಅವಾಗ ಮಾತ್ರ ಮನಸ್ಸು ಹಗರಾಗ್ಲಿಕ್ಕೆ ಸಾಧ್ಯ, ಅದರಿಂದ ಆಚೆ ಬರೋಕ್ಕೆ ಸಾಧ್ಯ. ಎಷ್ಟೋ ಜನಗಳಿಗೆ ಮೋಸ ಹೋದ್ಮೇಲೆ ಅಥವಾ ಅವರ ನೆನಪುಗಳಿಂದ ಆಚೆ ಬರೋಕ್ಕೆ ಕಣ್ಣೀರು ಹಾಕ್ತಿರ್ತಾರೆ. ಸೊ ನಮ್ಮ ಲೈಫು ಮೂವ್ ಆನ್ ಆಗ್ತಿರಬೇಕು ಅಂದಮೇಲೆ ಆ ಮನಸ್ಸುಗಳಿಗೆ ನಾವು ನೋವುಗಳನ್ನು ಒಪ್ಪಿಸ್ಕೊಬೇಕು, ಅವಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡೋದನ್ನು ನಿಲ್ಲಿಸ್ಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.